ಸರ್ಕಾರಿ ಕಾರ್ಯಕ್ರಮದಲ್ಲಿ ಕುರಾನ್ ಪಠಣ ಆರೋಪ ಹಿನ್ನೆಲೆಯಲ್ಲಿ ಶಾಸಕ ಅರವಿಂದ್ ಬೆಲ್ಲದ್ ವಿರುದ್ಧ ಕಾರ್ಯಕ್ರಮ ಆಯೋಜಕ ನಾಗರಾಜ್ ಗೌರಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ಟಿವಿಗೆ ನೀಡಿದಂತಹ ಹೇಳಿಕೆಯಲ್ಲಿ ಅರವಿಂದ್ ಬೆಲ್ಲದ್ ಅವರು ಹಾಫ್ ನಾಲೆಜ್ ಶಾಸಕರು, ಎಷ್ಟು ದಿನ ಜನರು ಅವರನ್ನ ಗುದ್ದಲಿ ಪೂಜೆ ಅಧಿಕಾರಿಗಳನ್ನ ಬ್ಲಾಕ್ ಮೇಲ್ ಮಾಡುವಂತಹ ಶಾಸಕರು ಅಂತ ಇದ್ರು. ಈಗ ಅವರು ವಿಸಿಟಿಂಗ್ ಹಾಗೂ ಪ್ರಚಾರ ಪ್ರಿಯ ಶಾಸಕರಾಗಿ ಬದಲಾಗಿದ್ದಾರೆ ಅಂತ ಟೀಕಿಸಿದ್ದಾರೆ. ಈ ಕಾರ್ಯಕ್ರಮ ಯಾವುದೇ ಸರ್ಕಾರಿ ಕಾರ್ಯಕ್ರಮ ಅಲ್ಲ, ನಮ್ಮ ಕಚೇರಿ ಉದ್ಘಾಟನೆ ಮತ್ತು ಅನುದಾನ ಕೊಟ್ಟ ಶಾಸಕರಿಗೆ, ಸಚಿವರಿಗೆ ಅಭಿನಂದನೆ ಸಲ್ಲಿಸುವಂತಹ ಕಾರ್ಯಕ್ರಮವಾಗಿದೆ. ಕಾರ್ಯಕ್ರಮದಲ್ಲಿ ಮೊದಲಿಗೆ ವಿಘ್ನೇಶ್ವರನ ಮಂತ್ರ ಮೊದಲು ಪಠಣೆಯಾಗಿದೆ, ಬಳಿಕ ಕುರಾನ್ ಪಠಣ ಮಾಡಲಾಗಿದೆ. ಇದರಲ್ಲಿ ಏನು ತಪ್ಪು? ಇದು ಗಾಂಧಿ ಭಾರತ್. ಅರವಿಂದ್ ಬೆಲ್ಲದ್ ಎಷ್ಟು ಬೇಕೋ ಅಷ್ಟು ಮಾಹಿತಿಯನ್ನ ಪಡೆದು ಪ್ರಚಾರಕ್ಕೆ ಈ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಈ ಘಟನೆಯಿಂದ ಜಿಲ್ಲೆಯಲ್ಲಿ ರಾಜಕೀಯ ಗುಡುಗು ಮೂಡಿದ್ದು, ಕುರಾನ್ ಪಠಣದ ಹೆಸರಿನಲ್ಲಿ ಈಗ ಧರ್ಮ ಮತ್ತು ರಾಜಕಾರಣವನ್ನ ಮಿಶ್ರ ಮಾಡುವ ಪ್ರಯತ್ನ ನಡೀತಾ ಇದೆ ಎಂಬ ಪ್ರಶ್ನೆ ಮೂಡಿದೆ. ಮತ್ತೊಂದೆಡೆ ಸಾರ್ವಜನಿಕ ಧಾರ್ಮಿಕ ಸಹಿಷ್ಣುತೆಯ ಕುರಿತು ಚರ್ಚೆಗೆ ಇದು ಪುನಃ ಬೆಳಕು ಚೆಲ್ಲಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.